ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಟೂಡೆಂಟಿಗಾಗಿ ಅಂದರೆ ಮಕ್ಕಳಿಗೆ ಒಂದು ಸಣ್ಣ ಪುಟ್ಟ ಒಂದು ಮನಿ ಸೇವಿಂಗ್ನ ಐಡಿಯಾಸ್ನ ನಾವು ಹೇಗೆ ಕೊಡ್ಬೋದು, ಅವ್ರು ಸುಮ್ಮನೆ ಇರೋ ಕೈಯಲ್ಲಿ ಅವರಿಗೊಂದು ನಾವು ಎಷ್ಟು ಅಮೌಂಟ್ ಅವ್ರಿಗೆ ಖರ್ಚಿಗೆ ಕೊಡ್ತೀವಿ, ಒಂದು 5 ರೂಪಾಯಿ 10 ರೂಪಾಯಿ ಅದನ್ನೆಲ್ಲ ಸುಮ್ಮನೆ ಅದು ಇದು ತಿಂದು ಅವರ ಆರೋಗ್ಯನ ಕೂಡ ಹಾಳು ಮಾಡ್ಕೊಳ್ತಾರೆ. ಮತ್ತು ಅವರಿಗೊಂದು ಕೆಟ್ಟ ಒಂದು ಹ್ಯಾಬಿಟ್ ಕೂಡ ಆಗಿರುತ್ತೆ ಅದು ಅಲ್ವಾ. ಇದೇ ರೀತಿ ನಾವು ಈಗ ಸಣ್ಣ ಸಣ್ಣ ವಯಸ್ಸಿನಲ್ಲಿ ಅವರಿಗೊಂದು ಮನಿ ಸೇವಿಂಗ್ನ ಬಗ್ಗೆ ಮತ್ತು ಮನಿ ಎಷ್ಟೆಷ್ಟು ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ಕಷ್ಟ ಇದೆ ಅನ್ನೋದು ಮನಿ ಸೇವ್ ಮಾಡೋದ್ರ ಬಗ್ಗೆ ನಾವು ಅವ್ರಿಗೆ ತಿಳಿಸಿದ್ರೆ ಎಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅಲ್ವಾ. ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಹಣ ಸೇವಿಂಗ್ ಮಾಡೋದನ್ನ ತಿಳಿಸ್ಕೊಡ್ಬೋದು, ಅವರಿಗೆ ಯಾವ ರೀತಿ ಅವ್ರ ಮನಸ್ಸಲ್ಲಿ ಒಂದು ನಾವು ಇದನ್ನು ಹಾಕ್ಬೋದು ಅಂದರೆ, ಸಣ್ಣ ಮಕ್ಕಳಾಗಿದ್ದರೆ ಇವಾಗ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಎಲ್ಲ ಹೋಗ್ತಿರೋ ಮಕ್ಕಳಾಗಿದ್ದರೆ ನಾವು ಅದಕ್ಕಿಂತ ಸ್ವಲ್ಪ ಸಣ್ಣವರಾಗಿದ್ದರೂ ಕೂಡ ಅಷ್ಟೇ ಅವರಿಗೆ ಒಂದು ಪಿಗ್ಗಿ ಬ್ಯಾಂಕ್ ಆ ಥರ ಒಂದು ಮನಿ ಸೇವಿಂಗ್ನ ಒಂದು ಸಿಂಟ್ಯಾಕ್ಸ್ಗಳೆಲ್ಲ ಸಿಗುತ್ತಲ್ಲ, ಒಂದೊಂದು ಶೇಪ್ನಲ್ಲಿರುವಂತಹ ಒಂದೊಂದು ತೊಗೊಂಡು ಕೊಟ್ಟರೆ ಅವರಿಗೆ ತುಂಬ ಇಷ್ಟಪಟ್ಟವರು ಅದಕ್ಕೆ ಹಣನ ಸೇವ್ ಮಾಡಿ ಇಡ್ತಾರೆ. ಆ ಹಣನ ಅವರಿಗೆ ಏನಕ್ಕಾದ್ರೂ ಒಂದು 5 ರೂಪಾಯಿ ಕೊಟ್ಟರು ಸಾಕ ಅದಕ್ಕೇ ತೊಗೊಂಡೋಗಿ ಹಾಕ್ತಾರೆ. ಆ ರೀತಿಯಾಗಿ ಅವರು ತುಂಬ ಖುಷಿಯಾಗಿ ಹಣನ ಸೇವ್ ಮಾಡ್ತಾರೆ. ಅದಕ್ಕೆ ಆ ರೀತಿನ ಕೂಡ ಒಂದು ಟಿಪ್ಸ್ ಕೊಡಿ ನೀವು. ಮತ್ತು ಅದನ್ನು ನೀವು ಒಂದು 6 ತಿಂಗಳು 1 ವರ್ಷ ಆಗ್ತಾ ಇದ್ದಂಗೆ ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಅಮೌಂಟ್ ಬಂತು ಅಂತ ತೋರಿಸಿ. ಆ ರೀತಿ ಒಂದು ಹುಂಡಿಗಳ ಟೈಪ್ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಖುಷಿಯಾಗಿ ಅವರು ಹಣ ಸೇವ್ ಮಾಡ್ತಾರೆ. ಯಾವ ರೀತಿ ಮಕ್ಕಳಾದರೂ ಕೂಡ ಅವರಿಗೆ ಒಂದು 5 ರೂಪಾಯಿಂದ ಅವ್ರು ಚಾಕ್ಲೇಟ್ ತಿಂತಿದ್ರು ಅದರಲ್ಲಿ 1 ರೂಪಾಯಿ ತಿಂದ್ರೂ 4 ರೂಪಾಯಿ ತಂದು ಹುಂಡಿಗೆ ಹಾಕ್ತಾರೆ. ಇಲ್ಲಾಂದರೆ 5 ರೂಪಾಯಿನೂ ಕೂಡ ಅವ್ರು ಅದಕ್ಕೆ ಹಾಕಿಡ್ತಾರೆ. ಆ ಹುಂಡಿಯಿಂದ ಅವರಿಗೆ ಸ್ಕೂಲಿಗೆ ಬೇಕಾಗಿರುವಂತಹ ಐಟಮ್ಸ್, ಒಂದು ಲೇಸರ್ ಬೇಕಾ ಆ ದುಡ್ಡಿಂದ ತರಿಸ್ಕೊಡಿ. ಸ್ಕೇಲು, ಬುಕ್ಕು, ಬ್ಯಾಗ್ ಏನೋ ಸಣ್ಣ ಪುಟ್ಟ ಅವರಿಗೆ ಬೇಕಾಗಿರುವಂಥ ಒಂದು ಸ್ಕೆಚ್ ಪೆನ್ಸ್ ಆ ಥರ ಎಲ್ಲ ಅದರಿಂದ ತರಿಸೋದ್ರಿಂದ ಅವರು ಆ ವಸ್ತುನ ಕೂಡ ತುಂಬ ಜೋಪಾನವಾಗಿ ಇಟ್ಕೊಳ್ತಾರೆ. ಏನಕ್ಕೆ ಅವ್ರ ಹಣದಿಂದ ಅವರು ಪರ್ಚೇಸ್ ಮಾಡ್ಕೊಂಡಿರೋದ್ರಿಂದ ತುಂಬಾ ಜೋಪಾನ ಮಾಡ್ತಾರೆ. ಇವಾಗ ನಾವು ಅಷ್ಟೇ ಬೇರೆಯವ್ರ ದುಡ್ಡಲ್ಲಿ ನಾವು ತೊಗೊಳ್ಳೋದಂದರೆ ತುಂಬ ಐಟಮ್ನ ಪರ್ಚೇಸ್ ಮಾಡ್ತೀವಿ. ಅದೇ ನಮ್ಮ ಹಣದಿಂದ ಮಾಡೋದಾದರೆ ಸ್ವಲ್ಪ ಲಿಮಿಟಿಂದ ಇಷ್ಟು ಇರಲಿ ಅಂದ್ಕೊಂಡು ಸ್ವಲ್ಪ ಲಿಮಿಟಿಂದ ನಾವು ಕೂಡ ಪರ್ಚೇಸ್ ಮಾಡ್ತೀವಿ. ಮತ್ತು ಆ ವಸ್ತುನ ಕೂಡ ಅಷ್ಟೇ ಜೋಪಾನವಾಗಿ ಇಟ್ಕೊಳ್ತೀವಿ ನಾವು ತೊಗೊಂಡಿರೋದು ಇಷ್ಟು ಹಣದಿಂದ. ಅದರಿಂದ ಅವರಿಗೆ ಮಕ್ಕಳಿಗೆ ಕೂಡ ಒಂದು ದುಡ್ಡಿನ ಬಗ್ಗೆ ಒಂದು ಬೆಲೆ ಕೂಡ ಬರುತ್ತೆ. ಈ ರೀತಿ ಮಾಡಿ. ಮತ್ತು ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಇರೋ ಅದ್ರ ಮೇಲ್ಪಟ್ಟ ಮಕ್ಕಳಾಗಿದ್ದರೆ ಅವರಿಗೂ ಇದೇ ರೀತಿ ಹಣನ ಸ್ವಲ್ಪ ಸೇವ್ ಮಾಡಿಸಿ. ಹೆಂಗಿದ್ರು ಅವ್ರದ್ದು ಅಕೌಂಟ್ ಇರುತ್ತೆ ಸ್ಕಾಲರ್ಶಿಪ್ಪಿಗೆ ಅಂತೆಲ್ಲ ಹೇಳ್ಬಿಟ್ಟು ಮಕ್ಕಳ ಒಂದು ಅಕೌಂಟ್ನ ಓಪನ್ ಮಾಡಿಸ್ಬೋದು ನಾವು ಬ್ಯಾಂಕ್ನಲ್ಲಿ. ಅದರಿಂದ ನೀವು ವಾರಕ್ಕೊಂದ್ಸಲ ಬ್ಯಾಂಕಿಗೆ ಹೋದರೂ ಕೂಡ ಸಹ ಮಕ್ಕಳನ್ನ ಜೊತೆ ಕರ್ಕೊಂಡೋಗಿ ಅವರಿಗೆ ಅವರ ಕೈಯಲ್ಲಿ ಅವ್ರು ಎಷ್ಟು ಸೇವ್ ಮಾಡಿದರೆ ಅಷ್ಟು ಅಮೌಂಟನ್ನು ವಾರಕ್ಕೊಂದ್ಸಲ ಬ್ಯಾಂಕಿಗೆ ಹಾಕಿಸಿ, ಇಲ್ಲ ಮಂತ್ಲಿ ಒಂದ್ಸಲ ಅವ್ರಿಗೆ ಹಾಕಿಸಿ, ಎಷ್ಟಾಗಿದೆ ಈಗ ನಿನ್ನ ಅಕೌಂಟಲ್ಲಿ ಅನ್ನೋದನ್ನು ಅವರಿಗೆ ತೋರಿಸಿ. ಪಾಸ್ಬುಕ್ ಎಂಟ್ರಿ ಮಾಡ್ಸೋಕ್ಕಂತೂ ನಾವು ಯಾವಾಗಲೂ ಹೋಗಲೇಬೇಕಲ್ಲ, ಮಂತ್ಲಿ ಒಂದ್ಸಲ ಆದರೂ ಹೋಗೇ ಹೋಗ್ತೀವಿ. ಆಗ ಮಕ್ಕಳನ್ನ ಕೂಡ ಕರ್ಕೊಂಡೋಗಿ ಅವ್ರಿಗೆ ತೋರಿಸೋದ್ರಿಂದ ಸ್ವಲ್ಪ ಅವರಿಗೆ ನಾಲೆಡ್ಜ್ ಕೂಡ ಜಾಸ್ತಿ ಆಗುತ್ತೆ, ಹಣದ ಬಗ್ಗೆ ಕೂಡ ಸ್ವಲ್ಪ ಅವರಿಗೆ ತಿಳುವಳಿಕೆ ಬರುತ್ತೆ. ಮತ್ತು ಲಿಮಿಟಾಗಿ ಖರ್ಚು ಮಾಡ್ತಾರೆ. ಇದು ಮೈನ್ ಟಾಪಿಕ್ ಅನ್ಬೋದು. ಮತ್ತು ಅದಕ್ಕಿಂತ ದೊಡ್ಡವರು ಮೇಲ್ಪಟ್ಟವರು ಅಂದರೆ ಸ್ವಲ್ಪ ದೊಡ್ಡವರು ಅಂದರೆ ಕಾಲೇಜ್ ಟೈಮ್ನಲ್ಲೆಲ್ಲ ಇರೋರು ಸ್ವಲ್ಪ ಲಿಮಿಟಾಗಿ ಹಣನ ಯೂಸ್ ಮಾಡ್ಬೋದು. ಫೋನ್ ಅಂದಮೇಲೆ ನಾವು ಕೈಯಲ್ಲಿ ಒಂದು ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನ್ ಇದ್ದರೆ ಸಾಕು, ಅದಕ್ಕೆ ಇನ್ವೆಸ್ಟ್ ಮಾಡೋದು ಸುಮ್ಮನೆ ದುಡ್ಡು ಹಾಳು. ಅದಕ್ಕೆ ಅಂತಲೇ ಇವಾಗ ಅವರವರ ಸ್ಟಡಿ ಅವರವರ ಕೈಯಿಂದನೇ ಅವರವರೇ ಮಾಡ್ಕೋಬೋದು. ಸ್ವಲ್ಪ ಒಂದು ಆನ್ಲೈನ್ ಜಾಬ್ ಇದೆ, ಮತ್ತು ಯಾವುದೇ ರೀತಿಯ ರೀಸೆಲ್ಲಿಂಗ್ ಆ್ಯಪೆಲ್ಲ ಇದೆ. ಆ ರೀತಿಯೆಲ್ಲ ಸಣ್ಣ ಪುಟ್ಟದನ್ನು ಮಾಡಿಕೊಂಡು ಅವರವರ ಸೇವಿಂಗ್ ಅವರವರೇ ಮಾಡಿ ಅಕೌಂಟ್ನಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರಿಗೆ ಅವರಿಗೆ ಅವರ ಸ್ಟಡಿಗೆ ಅವ್ರ ಕೈಯಿಂದನೇ ಅವ್ರು ಹಾಕೋಬೋದು. ಅದಕ್ಕಿಂತ ಹೆಚ್ಚಾಗಿ ನಮಗೆ ಸ್ಕಾಲರ್ಶಿಪ್ಗಳು ಕೂಡ ಸಿಗ್ತಿರುತ್ತೆ. ಆ ಅಮೌಂಟ್ನ ಕೂಡ ನಾವು ಉಪಯೋಗಿಸ್ಕೋಬಹುದು. ಮತ್ತು ಹೇಳೋದಾದರೆ ಈಗ ಒಬ್ಬೊಬ್ಬರು ಯಾವ ರೀತಿ ಅಂದರೆ ಡ್ರೆಸ್ ಯಾವ ಕಲರ್ ಹಾಕಿದ್ದೀವಿ ಅದೇ ಕಲರ್ ವಾಚ್ ಬೇಕಾಗಿರುತ್ತೆ, ಅದಕ್ಕೆ ಬೇಕಾಗಿರುವಂಥ ಶೂಸ್ಗಳು ಬೇಕಾಗಿರುತ್ತೆ. ಈಗ ಕಾಲೇಜ್ನ ಲೈಫ್ ಅಂದರೆ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ರೆಡಿ ಆಗೋದು ಸ್ವಲ್ಪ ಒಂದು ಆ್ಯಟಿಟ್ಯೂಡಾಗೇ ಇರ್ತಾರೆ. ಆದರೆ ಅದರಲ್ಲೂ ಸ್ವಲ್ಪ ಒಂದು ಲಿಮಿಟಾಗಿ ಹಣನ ಖರ್ಚು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಅಂದರೆ ಇವಾಗ ಒಂದು ಡ್ರೆಸ್ ಅಂದ್ಕೊಂಡ್ರೆ ಅದಕ್ಕೆ ಬೇಕಾಗಿರುವಂಥ ಬಳೆ, ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಜ್ಯುವೆಲರಿ ಐಟಮ್ಸ್ ಬೇಕು, ಕ್ಲಿಪ್ಸ್ ಕೂಡ ಬೇಕು. ಮತ್ತು ಅದಕ್ಕೆ ಇವಾಗ ಒಂದು ಪ್ಯಾಂಟ್ ಅದಕ್ಕೆ 2 ರೀತಿಯ ಟಾಪ್ನ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳೋದು. ಇವತ್ತೊಂದು ಹಾಕ್ಕೊಂಡಿದ್ರೆ ಮತ್ತು ನಾಡಿದ್ದು ಅದೇ ರೀತಿಯಾಗಿ ಸೆಟ್ಟಾಗಿ ಮಾಡ್ಕೊಳ್ಳೋದು. ಅದರಿಂದ ಕೂಡ ಬಜೆಟ್ ಸ್ವಲ್ಪ ಇದು ಮಾಡ್ಕೋಬೋದು, ಉಳಿಸ್ಕೋಬೋದು ಅಂತ. ಮತ್ತು ಒಬ್ಬೊಬ್ಬರು ಹೆಂಗೆ ಅಂದರೆ ಇವಾಗ ಒಂದು ಬ್ಲೂ ಕಲರ್ ಡ್ರೆಸ್ ಹಾಕಿದ್ದಾರೆ ಅಂದರೆ ಅವರಿಗೆ ಮ್ಯಾಚಿಂಗ್ ಆಗಿ ಬ್ಲೂ ಕಲರ್ ಲಿಪ್ಸ್ಟಿಕ್ ಕೂಡ ಬೇಕಾಗಿರುತ್ತೆ. ಗ್ರೀನ್ ಕಲರ್ ಡ್ರೆಸ್ ಅಂದರೆ ಗ್ರೀನ್ ಕಲರಿಂದ ಅವರು ಐಲೈನರ್ ಮತ್ತು ಐ ಶ್ಯಾಡೋ ಮತ್ತು ಲಿಪ್ಸ್ಟಿಕ್ನ ಕೂಡ ಹುಡುಕಾಡ್ತಾರೆ. ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ. ಅದಕ್ಕೆ ಈ ರೀತಿ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಹಣದ ಕಡೆ ಗಮನ ಕೊಟ್ಟು ನಿಮ್ಮ ಸ್ಟಡಿನ ನೀವೇ ನಿಮ್ಮ ಕೈಯಿಂದ ನೀವು ಇದು ಮಾಡ್ಕೋಬಹುದು. ಯಾರ ಮುಂದೆನೂ ಅಷ್ಟು ಇದು ಮಾಡ್ಕೊಳ್ಳೋದಕ್ಕಿಂತ ಸ್ಟಡಿ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಕೊಡಿ.
ಈ ರೀತಿ ಕೂಡ ಹಣನ ಸೇವ್ ಮಾಡ್ಕೋಬೋದು. ಸ್ವಲ್ಪ ಕಮ್ಮಿ ಇನ್ವೆಸ್ಟ್ ಮಾಡ್ಕೊಳ್ಬೋದು. ಫೋನ್ಗಳು, ವಾಚು, ಅದು ಇದು ಐಟಮ್ಸ್ಗಳಿಗೆ ಸುಮ್ಮನೆ ದುಡ್ಡು ಸುರಿಯೋದಕ್ಕಿಂತ ಸ್ವಲ್ಪ ಮನಿ ಸೇವ್ ಮಾಡೋದ್ರಿಂದ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳಬೇಕು ನಿಮಗೆ, ಒಂದು ಮಾತು, ಅದು ನಾನು ಹೇಳಿರೋದಲ್ಲ, ನಮ್ಮ ವಾರೆನ್ ಬಫೆಟು ಅವರು ಹೇಳಿರುವಂತಹ ಒಂದು ವಿಷಯ ಇದು. ಈಗ ನಾವು ಬೇಡದಿರೋ ವಸ್ತುಗೆ ತುಂಬ ಖರ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ನಾಳೆ ನಮಗೆ ಯಾವ ರೀತಿ ಪರಿಸ್ಥಿತಿ ಬರುತ್ತೆ ಅಂದರೆ ನಮ್ಮ ಹತ್ರ ಬೇಕಾಗಿರುವ ವಸ್ತುನ ಕೂಡ ನಾವು ಮಾರಬೇಕಾಗಿ ಬರುತ್ತೆ. ಆ ರೀತಿಯ ಒಂದು ಪರಿಸ್ಥಿತಿ ನಮಗೆ ಬರುತ್ತೆ ಅಂತ ಅವ್ರು ಹೇಳಿರೋದು. ಈ ಮಾತಂತೂ 100ಕ್ಕೆ 100% ಸತ್ಯನೇ ಅಲ್ವಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ಅದಕ್ಕೆ ನಾವು ನಮ್ಮ ಕೈಯಲ್ಲಿರೋ ವಸ್ತುನ ಉಳಿಸೋಕೆ ನೋಡಬೇಕು. ಅಂದರೆ ನಾವು ಮೊದಲೇ ಜಾಗರೂಕರಾಗಿ ಒಂದು ಮನಿ ಸೇವಿಂಗ್ ಆಗಲಿ ಇರ್ಬೋದು, ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು. ಯಾವುದೇ ವಸ್ತು ನಮ್ಮಿಂದ ಕೈ ಬಿಟ್ಟು ಹೋದ್ಮೇಲೆ ನಮಗೆ ಅದ್ರ ಬೆಲೆ ಗೊತ್ತಾಗೋದು. ಅದಕ್ಕೆ ಸ್ವಲ್ಪ ಲಿಮಿಟಾಗಿ ಖರ್ಚು ಮಾಡೋದನ್ನು ನಾವು ಇದು ಮಾಡಬೇಕಷ್ಟೇ. ಈ ರೀತಿಯ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ. ನನಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.